ವಿಶ್ವದ ಅತಿ ಎತ್ತರದ ಪ್ರತಿಮೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಯನ್ನು ನೋಡಲಿಕ್ಕೆ ಏಕತಾ ನಗರ, ಗುಜರಾತಿನ ಬರೋಡಾದ ಬಳಿ ಇರುವ, ಬರೋಡಾದಿಂದ 100 ಕಿಲೋಮೀಟರ್ ದೂರದಲ್ಲಿರುವಂತಹ ಆ ಪ್ರತಿಮೆಯನ್ನು ಏಕತಾ ನಗರ ನೋಡಲಿಕ್ಕೆ ಹೋಗೋದೇ ಒಂದು ವಿಶೇಷ ಅನುಭವ. ಅಂಥ ವಿಶೇಷ ಅನುಭವ ನೋಡ್ಕೊಂಡು ನಾವೆಲ್ಲ ಹೊರಟ್ವಿ. ದಾರಿಯಲ್ಲಿ ನರ್ಮದಾ ನದಿಯ ಬ್ರಿಡ್ಜ್ ಸಿಗುತ್ತೆ ನಮಗೆ. ನಾವು ಬರೋಡ ಬಿಟ್ಟು ಒಂದು 60-70 ಕಿಲೋಮೀಟ್ರ್ ಬಂದ ಮೇಲೆ ಅಲ್ಲಿಂದ ಈ ಡಬಲ್ ರೋಡ್ ಎಂಟ್ರೆನ್ಸ್ ಶುರು ಆಗುತ್ತೆ. ಅದಾದ ನಂತರ ನಿಮಗೆ ಏಕತಾ ನಗರನ ಒಂದು ಬೋರ್ಡ್ ಕಾಣಿಸುತ್ತೆ. ನೋಡಲಿಕ್ಕೆ ಖುಷಿ ಆಗುತ್ತೆ. ಆ ಪದ ಕೇಳಲಿಕ್ಕೆ ಪ್ರತಿ ಬಾರಿ ಅಲ್ಲೆಲ್ಲ ನಾವು ಕೇಳಲಿಕ್ಕೆ ಒಂದು ಖುಷಿ ಆಗುತ್ತೆ. ಕೆಲವು ವರ್ಷಗಳ ಕೆಳಗೆ ಒಂದು ಬೆಂಗಾಡಾಗಿದ್ದ ಅಥವಾ ದೊಡ್ಡ ಕಾಡಿನಿಂದ ಇದಾಗಿರೋಂಥ ಒಂದು ಇದನ್ನು ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಸುಂದರವಾದ ರೈಲ್ವೆ ಸ್ಟೇಷನ್ ಇದೆ ಆ ಭಾಗದಲ್ಲಿ. ಎಲ್ಲ ಭಾಗದಿಂದ ರೈಲು ಅಲ್ಲಿ ಭಾಗಕ್ಕೆ ಬರುತ್ತೆ. ಅಂದರೆ ಸಾರ್ವಜನಿಕರ ಅನುಕೂಲಕ್ಕೆ ಏನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲದನ್ನು ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಆಗಲೇನೆ. ನಮಗೊಂದು ಶಿಸ್ತು ಕಾಣುತ್ತೆ. ಎಲ್ಲೋದ್ರೂ ಒಂದು ಕ್ಲೀನು, ಒಂದು ಶಿಸ್ತು ನಿಮ್ಗೆ ಆ ಜಾಗದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಹಾಗಾಗಿ ನೀವು ಅಲ್ಲಿಂದ ಹಾಗೆ ಮುಂದಕ್ಕೆ ಪ್ರಯಾಣ ಮಾಡಿಸ್ತಾ ಹೋಗ್ತೀರಾ. ಉದ್ದಕ್ಕೂ ನೀರಿನ ಕಾರಂಜಿಗಳು ಇದು ಮಾಡಿದ್ದಾರೆ. ಭಾರತ ನಕ್ಷೆಯನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲೋದ್ರೂ ನಿಮಗೆ ಆ ಭಾರತದ ಒಂದು ಅಭಿಮಾನ ಕಾಣಿಸ್ತಾ ಹೋಗುತ್ತೆ. ನಮ್ಮದು ಇದು ಅಂತೇಳಿ ಅಂತ ಅನ್ನಿಸ್ತಾ ಹೋಗುತ್ತೆ. ಹಾಗೆ ನಾವು ಅಲ್ಲಿಂದ ಬರ್ತೀವಿ. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಂತ ಇದೆ, ಒಂದು ಆಫೀಸ್ ಅಂತ ಇದೆ. ಆ ಜಾಗಕ್ಕೆ ಬಂದಾಗ ಅಲ್ಲಿ ಕೂರ್ಲಿಕ್ಕೆ ತುಂಬ ಕಡೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಕಡೆ ಮರದ ನೆರಳುಗಳಿದೆ, ಕೂರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. 370 ರೂಪಾಯಿ ಕೊಟ್ಟು ನಾವು ಇದನ್ನು ತೊಗೊಳ್ತೀವಿ, ಟಿಕೆಟ್ ತೊಗೊಂಡು ಅಲ್ಲಿಂದ AC ಬಸ್. ಎಲ್ಲಾದರೂ ನಿಮ್ಗೆ AC ಅನುಕೂಲ ಇದೆ. ಮತ್ತು ಆಟೋಗಳು ಇದೆ. ಅಲ್ಲಿ ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಟ್ಟು ಪಿಂಕ್ ಆಟೋ ಅಂತೇಳಿ ಮಾಡಿದ್ದಾರೆ. ವಿಶೇಷ ಹೆಣ್ಮಕ್ಳಿಂದ ಕರ್ಕೊಂಡು ಹೋಗ್ತಾರೆ. 380 ರೂಪಾಯಲ್ಲಿ ಒಂದಿಷ್ಟು ಪ್ಲೇಸ್ಗಳು ನಮಗೆ ಕವರಿಂಗ್ ಮಾಡ್ತಾರೆ. ಅದರಲ್ಲಿ ಔಷಧೀಯ ಮಾನವ ಅಂತೇಳಿ ವನ ಔಷಧಿ ಅಂತೇಳಿ, ಇದು ಅಂತೇಳಿ ಯೋಗವನ ಅಂತೇಳಿ ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು ಗೋಡೆಗಳ ಮೇಲೆಲ್ಲ ಯೋಗಾಸನದ ಅನೇಕ ಪ್ರತಿಮೆಗಳನ್ನು ಅಲ್ಲಿ ನಿಲ್ಲಿಸಿದ್ದಾರೆ. ಸೂರ್ಯ ನಮಸ್ಕಾರದ್ದು ಸುಂದರವಾದ ಒಂದು ಪಾರ್ಕ್ನೊಳಗೆ ನಮಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೇಯಾವಿಕೆ ಇದು ಈಗ ಕಾಡು ಸಹ ಇದೆ, ಅದಕ್ಕೂ ಸಹ ನಾವು ಹೋಗ್ಬೋದು. ನಾವು ಈ ಭಾಗದಲ್ಲಿ ಎಂಟ್ರಿ ಕೊಡ್ತೀವಿ. ಸುಂದರವಾದ ಪಾರ್ಕ್ ಇದೆ, ಅನೇಕ ಕಾರಂಜಿಗಳಿದೆ ಈ ಜಾಗದಲ್ಲಿ. ಇದನ್ನೆಲ್ಲ ನೋಡ್ತಾ ಹೋಗುವಂಥದ್ದು ಒಂದು ಖುಷಿ ಆಗುತ್ತೆ ಅಷ್ಟೇ. ವಿಶೇಷ ಬೇರೆ ಎಲ್ಲ ಕಡೆ ಪಾರ್ಕಲ್ಲಿ ಇದೆ, ಹಾಗೆ ಇದೆ. ಇದು ಈ ಗುಡ್ಡಗಳನ್ನು ಇದು ಮಾಡ್ಕೊಂಡು ಇಲ್ಲಿ ನಿರ್ಮಾಣ ಮಾಡಿರೋವಂಥದ್ದು. ಹಾಗೆ ಅವನು ಗೈಡ್ ನಮ್ಗೆ ಹೇಳ್ತಾ ಹೋಗ್ತಾನೆ, ಯಾರು ನಮ್ಗೆ ಆಟೋದಲ್ಲಿ ಕರ್ಕೊಂಡು ಬರ್ತಾನೆ. 200 ಟಿಕೆಟ್ ತೊಗೊಂಡ್ಬಿಟ್ಟು 500 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಆಟೋದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ನಡ್ಕೊಂಡು ಹೋಗೋದ್ರೂ ಹೋಗ್ಬೋದು. ಇದನ್ನು ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಇದನ್ನು ಉದ್ಘಾಟನೆ ಮಾಡಿರೋ ಅಂಥದ್ದು. ನಮ್ಗೆ ಅಲ್ಲಿ ಬೋರ್ಡು ಕಾಣಿಸುತ್ತೆ. ಅನೇಕ ನಿಮಗೆ ಈ ಫೋಟೋಶೂಟಿಗೆ ಹಿಂದಿರು ಬರೋಂಥ ಮಕ್ಕಳುಗಳಿಗೆ ತುಂಬ ಖುಷಿ ಆಗುತ್ತೆ. ಫೋಟೋಶೂಟಿಗೆ ಅನೇಕ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಆ ಜಾಗದಲ್ಲಿ. ಅದೆಲ್ಲ ನಿಮಗೆ ಮುದ ಕೊಡ್ತಾ ಹೋಗುತ್ತೆ. ಈ ಥರ ಆರ್ಟಿಫಿಷಿಯಲ್ಲಾಗಿ ಹಳ್ಳಗಳ ನಿರ್ಮಾಣ ಮಾಡಿದ್ದಾರೆ, ಕೆರೆಗಳ ನಿರ್ಮಾಣ ಮಾಡಿದ್ದಾರೆ. ಇದೇ ಹೇಳಿದ್ದು ಆಯುಷ್ಮಾನ್ ಮಾನವ್ ಅಂತೇಳಿ. ಮನುಷ್ಯನ ಆಕೃತಿಯಲ್ಲಿ 17 ಎಕರೆಗಳಲ್ಲಿ ಗಿಡಮೂಲಿಕೆಗಳನ್ನು ಇಲ್ಲಿ ಇದು ಮಾಡಿದ್ದಾರೆ. ಯಾವ್ಯಾವ ಅಂಗಗಳಿಗೆ ಯಾವ್ಯಾವ ಗಿಡಮೂಲಿಕೆಗಳು ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಡಿಸೈನ್ ಮಾಡಿರೋ ಅಂಥದ್ದು. ಉದಾಹರಣೆಗೆ ಹೆನ್ನ ಇರ್ಬೋದು, ಅಂದರೆ ಮೆಹಂದಿ ಇರ್ಬೋದು, ಬೆಳ್ಳುಳ್ಳಿ ಸೊಪ್ಪು ಇರ್ಬೋದು, ಅಶ್ವಗಂಧ ಇರ್ಬೋದು. ಈ ರೀತಿ ಅನೇಕ ಗಿಡಮೂಲಿಕೆಗಳನ್ನು ಅವರಲ್ಲಿ ಪ್ಲಾಂಟೇಷನ್ ಮಾಡಿದ್ದಾರೆ. ಮನುಷ್ಯನ ಆಕೃತಿಯಲ್ಲೇ ಮಾಡಿದ್ದಾರೆ. ಯಾವ್ಯಾವ ಅರ್ಜುನ ಅಂದರೆ ಈ ಜಾಯಿಂಟ್ ಪೇನಿಗೆ ಯಾವುದು ಬೇಕಾಗುತ್ತೆ, ತಲೆಗೆ ಸಂಬಂಧಪಟ್ಟಂಗೆ ಯಾವ ಔಷಧಿಗಳನ್ನು ಉಪಯೋಗಿಸ್ಬೇಕಾಗತ್ತೆ, ಇದು ಹೊಟ್ಟೆಗೆ ಸಂಬಂಧಪಟ್ಟಿದ್ದು. ಪುಂಡಿ ಸೊಪ್ಪಿದೆ ಹೊಟ್ಟೆಗೆಲ್ಲ ಕ್ಲೀನ್ ಆಗಲಿಕ್ಕೆ. ಈಗ ಅನೇಕ ಔಷಧಿ ಗಿಡಗಳನ್ನು ಅಲ್ಲಿ, ಅಂದರೆ ದೇಹಕ್ಕೆ ಬೇಕಾಗಿರೋಂಥದ್ದು ಸಾಮಾನ್ಯವಾಗಿ ನಮಗೆ ಸಿಗುವಂಥದ್ದು. ಹಾಗೆ ಇಂಡೋರ್ ಪ್ಲ್ಯಾಂಟ್ಸ್ದು ಒಂದು ಸೆಕ್ಷನ್ ಮಾಡಿದ್ದಾರೆ. ಅಲ್ಲೋದ್ರೆ ನಿಮಗೆ ಒಳಾಂಗಣದಲ್ಲಿ ಮನೆ ಒಳಗಡೆ ನೆರಳಿಗೆ ಬೆಳೆಸೋಂಥ ಅನೇಕ ಗಿಡಗಳನ್ನು ಸಹ ಅಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾರೆ. ನಾವು ಅದ್ರ ಫೋಟೋ ಗಿಟ್ಟೆಲ್ಲ ತೊಗೊಂಡ್ರೆ ನಾವು ಅಲ್ಲೋಗಿ ನಮ್ಮ ಲೋಕಲ್ ನರ್ಸರಿಗಳಲ್ಲಿ ಹುಡುಕಿ ನಾವು ತೊಗೋಬೋದು. ಇದು ಇಂಡೋರ್ ಬೆಳೆಸೋಂಥ ಪ್ಲ್ಯಾಂಟ್ ಅಂತೇಳಿ, ಗಿಡಗಳಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸಾವಿರಾರು ಜನ ಟೂರಿಸ್ಟ್ ಬರ್ತಾರೆ ಅಲ್ಲಿಗೆ. ಪ್ರವಾಸಿಗರಿಗೆ ಏನು ಲೆಕ್ಕನೇ ಇಲ್ಲ. ಅದೆಷ್ಟು ಸಾವಿರ ಜನ ಪ್ರತಿದಿನ ಭೇಟಿ ಕೊಡ್ತಾರೋ ಗೊತ್ತಿಲ್ಲ. ಒಂದು ಅಭಿಮಾನ ಇರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಂದರೆ. ಮತ್ತೊಂದು ವಿಶ್ವದ ಅತಿ ಎತ್ತರದ ಪ್ರತಿಮೆ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ನೋದಿರ್ಬೋದು. ಜೊತೆಗೆ ಅಲ್ಲಿ ನಮಗೆ ಸರ್ದಾರ್ ಸರೋವರ ಕಾಣುತ್ತೆ ಪಕ್ಕದಲ್ಲೇ, ಅದನ್ನು ಸಹ ವೀಕ್ಷಣೆ ಮಾಡ್ಬೋದು. ಹಾಗೆ ಇದು ಔಷಧಿ ಗಿಡ ಪರಿಚಯ ಮಾಡ್ಕೊಡ್ತಾ ಹೋಗ್ತಾರೆ. ಬನ್ನಿ. ठंडक के लिए और जननी का दूध बढ़ाने के लिए यूजफुल प्लांट, लेडीज के लिए बहुत अच्छा होता है ना. और ये सीता सूप पाइल्स पिंपल्स के लिए. ओके. और नीचे स्वीट फ्लेवर के घोड़ाबाज, जो एक हम खाने के लिए भी यूज कर सकते हैं. इनकी जो खुशबू बासमती राइस से. और आगे बीच में अजवाइन है, जो हमारी पाचन क्रिया को सरल बनवाता है. और ये नीचे पत्ता चटा पान फूटी. और आगे भी दूसरे एक कोलियस है, दोनों से किडनी स्टोन के लिए है. और ये लकड़ी पर जो प्लांट है ना, वो गिलोय है. अमृत बल्ली बोलते हैं कन्नड़ में. हाँ. और नीचे ये हरा किरियत, दोनों इम्यूनिटी बूस्टर है. हरे केरे. और ये बड़ा सा जो पेड़ है वो अर्जुन ट्री है, हार्ट के लिए, जो अर्जुन बोलते हैं वही. और कॉर्नर पे ये अश्वगंधा शक्तिवर्धक दवाइयों में यूज किया जाता है. ಹಿರೇಮದ್ದು ವಿಂಟರ್ ಚೆರ್ರಿ ಹಾಕಿದ್ದಾರೆ ಈಗ.
और ये आ गया पूरा सिर का पार्ट है, हेड पोर्शन। ओके ओके, हाँ ये कौन से है इसमें? सर ये सर्पगंधा है जो अनिंद्रा के रोगों के लिए है, और बाजू में गुंज पत्ती माउथ अल्सर के लिए, जो मुक्का से हम हरे पत्ते देखते हैं वही है। और ऊपर जो बॉल छिपा हुआ है ना थोड़ा, वो वज्रदंत है दांतों के लिए। ओके ओके, कानों के ब्लैक धतूरा डमर है, लेकिन धतूरा काफी पॉइजनस होता तो डायरेक्टली हम यूज नहीं कर सकते हैं। और बालों में भी है? हाँ जी, ये रहा ना सर फूल जो है ना, धतूरा है हमारे पूरे खेत में जी। और ये हिबिस्कस है जो बालों में कंडीशनर की तरह काम करता है। वाला। और ये सफेद फूल वाला जो बॉर्ड है ना, वो निशोत है आंखों के लिए, जो आंख का तेज बढ़ाता है। ओके ओके, और ये सामने जो स्टेप है वो औषध मानो का राइट लेग का नी पोर्शन है, और ऊपर व्यू पॉइंट है। वहीं से आपको पूरा एक आरबीएन के व्यू देखेगा आगे की ओर, और इस साइड पे ह्यूमन से पता चलेगा। आपको ऊपर जाने के लिए यहाँ से वॉक करके जाना है। ओके। और आगे हर श्रृंगार है पारिजातक साइटिका की बीमारी के लिए। वो जॉइंट्स पेन के लिए बहुत अच्छा होता। पारिजातक